ಅದು ಆಕಸ್ಮಿಕವಾಗಿರ್ತಕ್ಕಂಥ ಸಾವು. ನಾನು ಕೂಡ ಪರಿಶೀಲನೆ ಮಾಡಿದ್ದೀನಿ. ಅವರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರೋದರಿಂದ ಅದು ಮಾನವೀಯ ಸಾವಾಗಿರ್ತಕ್ಕಂಥದ್ದು. ಈಗಾಗಲೇ BH ಅವರು ನಾವು ಪ್ರತ್ಯಕ್ಷ ಭೇಟಿಯಾಗಿ ಅದನ್ನು ಪರಿಶೀಲನೆ ಮಾಡಿದ್ವಿ. ವೈದ್ಯರ ಯಾವುದೇ ಅದರಲ್ಲಿ ಲೋಪ ಕಂಡು ಬರದೇ ಇರತಕ್ಕಂಥದ್ದು ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ಅಂಥ ಅನಾಹುತಗಳು ಆಗದಂಗೆ ಅವರಿಗೆ ಎಚ್ಚರಿಕೆ ವಹಿಸಲಿಕ್ಕೆ ಸೂಚನೆಯನ್ನು ಕೊಡಬೇಕು. ಅಂಜಲಿ ಪಾಟೀಲ್ ಅಂತ 32 ವರ್ಷ. ಅವಳು 1ನೇ ಪ್ರೆಗ್ನೆನ್ಸಿ ಇದ್ದಳು. ಪ್ರೈಮಿಗಿರೋಡ ವಿತ್ 40 ವೀಕ್ಸ್ ವಿತ್ ಸೆಫಾಲಿಕ್ ಪ್ರೆಸೆಂಟೇಷನ್ ವಿತ್ ಪ್ರೇಸಿಸ್ ಪ್ರೆಗ್ನೆನ್ಸಿ. ಅವಳು ನಿನ್ನೆ ನಾವು ಅವಳ OPD ಬಂದಿದ್ರು. OPD ಆಗಿ ನೋಡಿ ಹೈ ರಿಸ್ಕ್ ಇರೋದ್ರಿಂದ ಮದುವೆಯಾಗಿ ಭಾಳ ವರ್ಷ ಆಯಿತು, ಮಕ್ಕಳಾಗಿಲ್ಲಾಗಿದ್ದು. ಅದಕ್ಕೆ ಅವಳನ್ನ ಎಲೆಕ್ಟಿವ್ ಮಾಡಬೇಕಂತ ಅಡ್ಮಿಟ್ ಮಾಡಿದ್ವಿ 4 ಗಂಟೆಗೆ. ಸೊ 4 ಗಂಟೆಗೆ ಅಡ್ಮಿಟ್ ಆಗಿದ್ರು. ಆಮೇಲೆ ಅವಳನ್ನ ರೂಟೀನ್ ಚೆಕಪ್ ಮಾಡುವಾಗ ನಮ್ಮ ಟ್ರಯಲ್ ರೂಮಲ್ಲಿ ಚೆಕಪ್ ಮಾಡಿದಾಗ ಅವಳು ಮಿಕೇನಿಯಮ್ ಇತ್ತು. ಮಿಕೇನಿಯಮ್ ಅಂದರೆ ಮಗು ಸಂಡಾಸ ಮಾಡಿದ್ರು. ಅದು ನೀರು ಹೊರಗೆ ಬಂದ ತಕ್ಷಣ ಗೊತ್ತಾಗುತ್ತೆ. ಮಿಕೇನಿಯಮ್ ಸ್ಟೇನ್ ಲೈಕರ್ ಅಂತ ಅದು ಇರೋದ್ರಿಂದ ಮಗುಗೆ ಏನಾದರೂ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ಇಂಡಿಕೇಶನ್ ಇಟ್ಕೊಂಡು ನಾವು ಇಮಿಡಿಯೇಟ್ ಸೆಕ್ಷನ್ ತೊಗೊಂಡು ಹೋದ್ವಿ. 11 ಗಂಟೆಗೆ ಸೆಕ್ಷನ್ ಮಾಡಿದ್ವಿ. 11:25ಕ್ಕೆ ಬೇಬಿ ಎಕ್ಸ್ಟ್ರಾಕ್ಟ್ ಆಗಿದೆ. ಹೆಣ್ಣು ಮಗು 2.9 kg. ಆದರೆ ಅನಸ್ತೇಷಿಯಾ ಕೊಟ್ಟ ಮೇಲೆ ಸ್ವಲ್ಪ ಜಟಿಗೆ ಥರ ಬರ್ತಾ ಇತ್ತು ಅವಳಿಗೆ. ಆಮೇಲೆ ಜಟಿಗೆ ಬಂತು. ಆಮೇಲೆ ಲಂಗಲ್ಲಿ ನೀರು ತುಂಬಿತು, ಪಲ್ಮನರಿ ಎಡಿಮಾ. ಸೊ ಹಾಗಾಗಿ ನಾವು ಏನು ಮಾಡೋದೆಲ್ಲ ಮಾಡಿದ್ವಿ. ವಿತ್ ಬೆಸ್ಟ್ ಎಫರ್ಟ್ಸ್ ವಿ ಕುಡ್ ನಾಟ್ ಸೇವ್ ಹರ್. ಸೊ ಇದೆಲ್ಲ ಆಲ್ ಇಟ್ ಹ್ಯಾಪನ್ಡ್ ಸಡನ್ಲಿ. ಸೊ ಹೀಗಾದಾಗ ಎಲ್ಲ ಏನೂ ರಿಸ್ಕ್ ಇಲ್ಲ. ಹೀಗಾದಾಗ ರೀಸನ್ ಏನಂದ್ರೆ ಆಮ್ನೆಟಿಕ್